ಬೊಮ್ಮಾಯಿಯವರಿಗೆ ನಾವು ವಿನಂತಿ ಮಾಡ್ಕೋತೀನಿ, ಕರ್ನಾಟಕದಲ್ಲಿ ಎಲ್ಲ ಮದ್ರಸಾಗಳನ್ನು ಬಂದ್ ಮಾಡಬೇಕು. ನಮ್ಮ ಸಿಲೆಬಸ್ನೇ ಅವರು ಅಧ್ಯಯನ ಮಾಡಬೇಕು. ಯಾಕಂದ್ರೆ ಅಲ್ಲಿ ಕಲಿಸೋದು ಧರ್ಮಾಂಧತೆ, ದೇಶ ವಿರೋಧಿ ಚಟುವಟಿಕೆಗಳು. ನೋಡಿ, ನಿನ್ನೆ ಒಂದು ನೋಡಿದೆ ನಾನು ಎಲ್ಲ ನಿಮ್ಮ ಮಾಧ್ಯಮದಾಗ, ಒಬ್ಬ ಮುಸ್ಲಿಂ ಹುಡುಗಿ 625ಕ್ಕೆ 625 ತೊಗೊಂಡಾಳ. स्वागत है आपका बी न्यूज़ नेशन में। मैं हूं आबिद हुसैन शेख। राज्य के तमाम मदरसे बंद करने की सीएम से अपील की यत्नाल ने। हिजाब पहनकर स्कूल आने वालों को डिबार करें, ये बात आज बीजापुर सिटी एमएलए बसनगौड़ा पाटिल यत्नाल ने कही है, जो संविधान और कोर्ट के फैसले का सम्मान नहीं करते, जिन्हें अपने भविष्य की चिंता नहीं है। इनको तालीम शिक्षा चाहिए तो संविधान और कोर्ट के आदेश का पालन करना होगा। इसी दौरान सीएम से अपील की कि राज्य के तमाम मदरसे बंद करें, इनको भी हमारा सिलेबस पढ़ना चाहिए, सरकारी स्कूल आना चाहिए, जो काम शिक्षा मंत्री कर रहे हैं, जिन्होंने हमारे महान व्यक्तियों के इतिहास को सिलेबस में डाला है, कहा यत्नाल ने। ಅವರಿಗೆ ಈ ದೇಶದ ಸಂವಿಧಾನ, ಕಾನೂನು, ಸುಪ್ರೀಂ ಕೋರ್ಟಿನ ತೀರ್ಪು ಇವುಗಳಿಗೆ ಗೌರವ ಇಲ್ಲ ಅಂದರೆ ಅವ್ರ ಬಗ್ಗೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು. ಅವರಿಗೆ ಶಿಕ್ಷಣ ಇದರಿಂದ ಅವ್ರನ್ನ ಡಿಬಾರ್ ಮಾಡಬೇಕು. ಈ ರೀತಿ ಮುಂದೆ ಹೊರದ್ರೆ ಅವ್ರಿಗೆ ತಮ್ಮ ಭವಿಷ್ಯ ಬೇಕಾಗಿಲ್ಲ. ನೋಡಿ, ನಿನ್ನೆ ಒಂದು ನೋಡಿದೆ ನಾನು ಎಲ್ಲ ನಿಮ್ಮ ಮಾಧ್ಯಮದಾಗ, ಒಬ್ಬ ಮುಸ್ಲಿಂ ಹುಡುಗಿ 625ಕ್ಕೆ 625 ತೊಗೊಂಡಾಳ. ಆಕೇನು ಹಿಜಾಬ್ ಹಾಕ್ಕೊಂಡು ಹೋಗೆಲ್ಲ ಇದು ಇಲ್ಲ. ಶಿಕ್ಷಣ ತೊಗೋಬೇಕಾದ್ರೆ ಅಲ್ಲಿನ ಶಾಲೆಗಳು ಮತ್ತು ಕೋರ್ಟು ಸಂವಿಧಾನ ಏನು ಹೇಳ್ತದೆ ಹಂಗೆ ನಡ್ಕೋಬೇಕು ಈ ದೇಶನ. ನಾನು ಕೇಳಿದ್ರೆ ಬೊಮ್ಮಾಯಿಯವರಿಗೆ ನಾವು ವಿನಂತಿ ಮಾಡ್ಕೋತೀನಿ, ಕರ್ನಾಟಕದಲ್ಲಿ ಎಲ್ಲ ಮದ್ರಸಾಗಳನ್ನು ಬಂದ್ ಮಾಡಬೇಕು. ಎಲ್ಲರೂ ಸರ್ಕಾರಿ ಶಾಲೆಗೆ ಬರಬೇಕು. ನಮ್ಮ ಸಿಲೆಬಸ್ನೇ ಅವರು ಅಧ್ಯಯನ ಮಾಡಬೇಕು. ರಾಷ್ಟ್ರಗೀತೆಯನ್ನು ಹಾಡಬೇಕು. ಈ ದೇಶಕ್ಕೆ ನಿಷ್ಠೆಯಿಂದ ಇರಬೇಕು. ಅವರು ಏನಾದರೂ ಅಂಥ ಮದ್ರಸಾಗಳಿಗೆ ಅನುದಾನ ಕೊಟ್ಟಿದ್ರೆ ಅದನ್ನು ರದ್ದುಪಡಿಸ್ಬೇಕು. ಯಾಕಂದ್ರೆ ಅಲ್ಲಿ ಕಲಿಸೋದು ಧರ್ಮಾಂಧತೆ, ದೇಶ ವಿರೋಧಿ ಚಟುವಟಿಕೆಗಳು. ಅದಕ್ಕೆ ಈ ಶಿಕ್ಷಣದಲ್ಲಿ ಕ್ರಾಂತಿ ಇವತ್ತೇ ನಮ್ಮ ಶಿಕ್ಷಣ ಸಚಿವರು ಮಾಡ್ತಾ ಇದ್ದಾರೆ. ಸಾಕಷ್ಟು ಪಠ್ಯಪುಸ್ತಕದಲ್ಲಿ ಸತ್ಯ ಏನು ಮುಚ್ಚೋಗಿತ್ತು, ಆ ಸತ್ಯವನ್ನು ಇವತ್ತು ಹೊರಗೆ ತರ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ನೋವಾಗ್ತಾಯಿದೆ. ಹಿಂದಕ್ಕೆಲ್ಲ ನಮಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅಕ್ಬರ್ ಬಗ್ಗೆ, ಟಿಪ್ಪು ಸುಲ್ತಾನ್ ಬಗ್ಗೆ, ಮತ್ತು ಅಂಥವ್ರು ಯಾಕೆ ಹಂಗೆ ಆದರ್ಶ ಆಗ್ತಾರೆ ನಮಗೆ. ನಮ್ಮ ದೇಶ ಅವ್ರು ರಕ್ಷಣೆ ಮಾಡಿದಂಥ ಮಹಾಪುರುಷರನ್ನು ಇವತ್ತು ಪರಮ ಪೂಜ್ಯ ನಮ್ಮ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗಾವಾರ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಸ್ವಾಮಿ ವಿವೇಕಾನಂದರು ಇರ್ಬೋದು, ಪೃಥ್ವಿರಾಜ್ ಚವಾಣ್ ಇರ್ಬೋದು, ಮಹಾರಾಣಾ ಪ್ರತಾಪರು ಇರ್ಬೋದು, ಛತ್ರಪತಿ ಶಿವಾಜಿ ಮಹಾರಾಜರು, ಸಂಗೊಳ್ಳಿ ರಾಯಣ್ಣ, ಇಂಥ ಸತ್ಪುರುಷರನ್ನ ಕಲಿಸಿದ್ರೆ ನಮ್ಮ ಮಕ್ಕಳಿಗೆ ಒಂದು ಪ್ರೇರಣೆ ಆಗ್ತದೆ. ನಮ್ಮ ದೇವಸ್ಥಾನಗಳನ್ನ ಒಡೆದು ನಮ್ಮ ಜನರನ್ನು ಮತಾಂತರ ಮಾಡಿದಂಥ ಧರ್ಮಾಂಧ ರಾಜರ ಬಗ್ಗೆ ಇವತ್ತೇನು ಪಠ್ಯಪುಸ್ತಕದ ತೆಗೆದು ಹಾಕುವಂಥದ್ದು ಕರ್ನಾಟಕ ಸರ್ಕಾರ, ಅದರಲ್ಲಿ ವಿಶೇಷವಾಗಿ ನಮ್ಮ ನಾಗೇಶ್ವರ ಏನು ಮಾಡ್ತಾ ಇದ್ದಾರೆ, ಅವರಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ನೋಡ್ರಿ, ಈಶ್ವರಪ್ಪನವ್ರು ಏನೂ ಸಂಬಂಧ ಇಲ್ಲಾರ್ದನ್ನೇ ಸಿಗಿಸ್ಬಿಟ್ರು. ಯಾರು ಶಿಕ್ಷೆಯಾರು ಗುರ್ತೈತಿ? ಅಲ್ಲೇ ನಮ್ಮವ್ರು ಅದಾರ, ಕಳ್ಳ ಮಕ್ಕಳು ಗುರ್ತದ. ಇವ್ರು ಟಿವಿಯವ್ರು ಹೇಳೋದಿಲ್ಲ, ಇವ್ರು ಬೇರೆ ಬೇಕು ರೀ. ಇವ್ರು ಹೇಳೋದೇ ಬೇರೆ. ಯತ್ನಾಳ್ 2 ವರ್ಷ ಕೊಟ್ಕೊಂಡು ಹಳ್ಳಿ ಹೇಳಿದ್ರು, ಏಕೆ 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 ಯಾವಾಗ ಹೊರಗೆ ಹಾಕ್ತೀರಿ, ಯಾವಾಗ ಹೊರಗೆ ಏನು ಹೊರಗೆ ಹಾಕಲಕ್ಕೆ ನಿಮ್ಗೆ ಯಾರು ಟೆಂಡರ್ ಕೊಟ್ಟರೆ ಯಾವಾಗ ನೋಟಿಸ್ ಕೊಡ್ತೀರಿ? ಯತ್ನಾಳ್ಗೆ ಪಾಪ ಕಟ್ಟಿಲವ್ರು ಕೇಳ್ಕೊ ಸುಮ್ಮನೆ ಕೊಡ್ತಾರೆ ನೋಟಿಸ್. ನೀವು ಟಿವಿಯವ್ರು ಹೇಳೋಕು ನನಗೆ ಗಸ ನೋಟಿಸ್ ಬರೆದು ಕೊಟ್ಟತಾರೆ. ನೀವು ಅದಕ್ಕೆ ಮಾಡ್ಲಾಕತ್ತೀರಿ, ನನಗೆ ಗೊತ್ತದ, ನನಗೂ ಗೊತ್ತದ, ನನಗೇನು ಆಗೋದಿಲ್ಲ. ನೀವು ತಲೆ ಕೆಡಿಸಬೇಡ್ರಿ. ನೀವು ಯಾವನ್ನ ಲೀಡರ್ ಮಾಡ್ಬೇಕತ್ತಿರಲ್ಲ, ಅದು ಮುಗಿದು ಹೋಗೋ ಅಧ್ಯಾಯ ಐತಿ. ಸುಮ್ಮನೆ ಹಗಲೆಲ್ಲ ಅದನ್ನು ತಕ್ಕೊಂಡು ನಿಮ್ಗೆ ಏನಾರ ಚಾನ್ಸ್ ಹಾಕ್ತಿರ್ತೈತೆ, ನಿಮ್ಗೆ ಮೆಡಿಯಾದವ್ರಿಗೆ ಹೊಡ್ಕೊರಿ. ಯಾಕೆ ಹೊಡ್ಕೋತೀರಿ? ಹೊಡ್ಕೊರಿ. ನಾವಂತ್ರ ಕೊಡೋರಲ್ಲ, ಕಿಸಿ ಅವರಲ್ಲ. ಯಾಕಪ್ಪ ಈಶ್ವರಪ್ಪನವ್ರು ಆತ್ಮಹತ್ಯೆ ಮಾಡ್ಕೊಂತ ಇವ್ರಿಗೇನು ಸಂಬಂಧ? ನೋಡ್ರಿ, ನಾ ಬಿಜಾಪುರ್ನಾಗ ನಿಮ್ಮ ಸಮಾಜದ ಕಾರ್ಪೊರೇಷನ್ ಕಮಿಷನರ್ ಅದಾರ. ಆ ಗಾಂಧಿ ಚೌಕಿನಿಂದ ನಮ್ಮ ಸರಾಪ ಲೈನ್ ಇತ್ತು, ಸ್ವಲ್ಪ ರೋಡ್ ಭಾಳ ಕೆಟ್ಟೈತಿ. ಒಂದು 7-8 ಲಕ್ಷ ರೂಪಾಯಿ ಬರ್ತದ. ಅದನ್ನ ಮಾಡಿಬಿಟ್ರಿ ಟೆಂಡರ್ ಇಲ್ಲಾರ್ದೇ. ಮುಂದೆ ಟೆಂಡರ್ ಮಾಡ್ಬೇಕಂತಂದ್ರೆ ಕಮಿಷನರ್ ಹೇಳಿದ್ರು, ಇಲ್ಲ ಸರ್ ಹಂಗೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ ಅಂದರು.
5-6 ಲಕ್ಷ ರೂಪಾಯಿಗೆ ಟೆಂಡರ್ ಕರಿಲಾರ್ದನೆ ಏನು ನಾವು ಹೇಳಿದ್ರು MLA ಹೇಳಿದ್ರು ಮಾಡ್ಲಾಕ್ ತಯಾರಿಲ್ಲ. 4 ಕೋಟಿ ಟೆಂಡರ್ ಇಲ್ಲ, ಸುಡುಗಾಡಿಲ್ಲ, ಏನೂ ಇಲ್ಲ. ಅಲ್ಲಿ ಅವನೊಬ್ಬ ಕೆಲಸ ಮಾಡ್ತಂತ ಅವನು ಊರ್ಲಿ ಹಾಕೋತಂತ. ಏನು ಈಶ್ವರಪ್ಪಗೆ ಏನು ಸಂಬಂಧ ಏನು ಹೇಳ್ರಿ? ಕಾನೂನು ಐತಿಲ್ಲಿ ದೇಶನಾಗ. 4 ಕೋಟಿ ನೀವು ಕೆಲಸ ಮಾಡ, ಅಲ್ಲಿ MLA ಏನು ಮಾಡಾಕತ್ತಿದ್ರು ಪಾಪ ಇವ್ರನ್ನ. ಆ ಕೇಸ್ನಾಗ ಈಶ್ವರಪ್ಪ ಏನೂ ಸಂಬಂಧ ಇಲ್ಲ, ಇವತ್ತು ಶಿಕ್ಷಾರ. ಅವರು ಪ್ರಾಮಾಣಿಕವಾಗಿ ಹೊರಗೆ ಬರ್ತಾರೆ, ಏನು ತಲೆ ಕೆಡ್ಸೋದು ಬೇಡ. ಯಾಕಂದ್ರೆ ಅದ್ರೊಳಗೆ ಏನು ನಾಳೆ ನನ್ನ ಮ್ಯಾಗೂ ಒಬ್ಬ ಏನೋ ಕಂಪ್ಲೇಂಟ್ ಕೊಡ್ತಾನೆ, ನಾ ಬಸವನಗೌಡ್ರಿಗೆ 10 ಕೋಟಿ ರೂಪಾಯಿ ಕೊಟ್ಟಿನ ಅಂತೇಳಿ ಹೋಗಿ ಉರ್ಲಿ ಹಾಕೋತಾನ. ಅಲ್ಲಿ ನಾ ಏನು ಮಾಡ್ಬೇಕು? 10 ಕೋಟಿ ಎಲ್ಲ ಎಟ್ಟದ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಇಂಥ ಭೂಪ್ರ ಅದಾರ ಈಗ, ರೊಕ್ಕ ತಗೊಂಡು ಏನು ಬೇಕಾದ್ರೂ ನಡೀತೈತಿ ಈ ಜಗತ್ನಾಗ. ಅದಕ್ಕೆ ಬಲಿ ಮಾಡುವಂಥ ಕೆಲಸ ನಡೀತೈತೆ. ಯಾಕಂದ್ರೆ ಈಶ್ವರಪ್ಪನೊಂದು ಬಾಯಿ ಬಂದ್ ಮಾಡಿದ್ರಾಯ್ತು, ಯತ್ನಾಳದೊಂದು ಬಾಯಿ ಬಂದ್ ಮಾಡಿದ್ರಾಯ್ತು. ನಮ್ಮ ಹುಲಿಯ ಮಗ ಇಲ್ಲಿ ಹೀರೋ ಮಾಡ್ಬೇಕಂತ ಕೆಲವೊಂದು ಚಾನಲ್ದವ್ರು ಗುರ್ತೈತಿ. ನೀವು ಯಾವ ಚಾನಲ್ದವ್ರು ಇದ್ದೀರಿ, ನೀವು ಏನೇನೋ ಹೊಡಿತೀರಿ, ನೀವು ರಾತ್ರಿ 8ಕ್ಕೆ ಅವ್ರ ಜೋಡ ಮಾತಾಡ್ತೀರಿ, ನಮಗೂ ಎಲ್ಲ ಮಾಹಿತಿ. ನೀವು ಎತ್ತೆ ಹುಲಿ ಅನ್ರಿ, ಸುಡಗಾಡ ಅನ್ರಿ, ಅವೇನು ಹುಲಿ ಆಗೋದಿಲ್ಲ. ಮಂದಿ ಏನು ಬೇಕಾಗ್ತದೆ. ನೀವು ಅಲ್ಲಿ ಕೂತವ್ರೆ ಏನಂತಂದ್ರೆ ಇವತ್ತಿನ ಪ್ರಕರಣ ಬಹಳ ಕರ್ನಾಟಕದಂತ ಸಂಪೂರ್ಣ ನೋವಾಗಿದೆ. ಮನೀಶ್ ಇಲ್ಲಿ ಹೇಳ್ಬೇಕಂದ್ರೆ ಸಂಪೂರ್ಣ ಕರ್ನಾಟಕದಲ್ಲಿ ಜನ ಕಣ್ಣೀರು ಹಾಕ್ತಾ ಇದ್ದಾರೆ, ಆತ್ಮಕ ಕಣ್ಣೀರು ಹಾಕ್ತಾ ಇದ್ದಾರೆ. ಮತ್ತು ಅವನಿಗೆ ಫೋನ್ ಮಾಡಿ ಹೇಳೋದು, ಆ ಹುಲಿಯಲ್ಲ ಇಲ್ಲಿಗೆ ಚೆನ್ನಾಗಿ ಓದ್ ಸರ್ ನಮ್ಮ ಚಾನಲ್ನಲ್ಲಿ, ಥ್ಯಾಂಕ್ಸ್ ಸರ್, ನಮ್ಮ ಮನುಷ್ಯ ಒಬ್ಬ ಬರ್ತಾ ಇದ್ದಾನೆ ಸರ್, ಸ್ವಲ್ಪ ನೋಡಿ ಸರ್. और ख़बरों के लिए देखते रहिए बी न्यूज़ नेशन।